ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆಗೆ ನೋಡಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಮಗ ನೋಡಿ ಏನು ಡ್ಯಾನ್ಸ್ ಮಾಡ್ತಿದ್ದಾನೆ. ಬೆಳಿಗ್ಗೆ ಕರೆದ್ರೆ ಬರಲಿಲ್ಲ, ಇವಾಗ ಅವನೇ ಬಂದು ಅಲ್ಲಿ ಕುಡಿದು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ನನಗೆ ತುಂಬ ಇಷ್ಟ ಆಡೋ ಡ್ಯಾನ್ಸ್ ಅಂತ ಹೇಳಿದರೆ. ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಪಾಪ, ಅವನಿಗೆ ಏನೋ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ತಾ ಇರ್ತಾನೆ. ಮೊಬೈಲ್ ಕೊಟ್ಟರೆ ಮಾಡ್ತಾನೆ, ಮೊಬೈಲ್ ನಾವು ಜಾಸ್ತಿ ಕೊಡೋಕ್ಕೆ ಹೋಗಲ್ಲ ಅವನಿಗೆ. ನನ್ನ ಮಗಳು ನಮ್ಮ ಜೊತೆನೇ ಎದ್ಬಿಡ್ತಾಳೆ, ಅವಳು ಆಟ ಆಡ್ತಾ ಇರ್ತಾಳೆ. ಅವಳನ್ನ ಖುಷಿ ಪಡ್ಸೋಕ್ಕೋಸ್ಕರ ಅವನು ಏನೇನೋ ತರಲೆ ಎಲ್ಲ ಮಾಡ್ತಾ ಇರ್ತಾನೆ. ಬಂದುಬಿಟ್ಟು ಆಮೇಲೆ ಇವತ್ತು ಬೆಳಿಗ್ಗೆ ಟಿಫನ್ ಬಂದು ನಾನು ಬೀಟ್ರೋಟ್ ಪಲ್ಯನೂ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಬೀಟ್ರೋಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ತರಕಾರಿನೆಲ್ಲ ಇವಾಗೆಲ್ಲ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ತುಂಬ ಸಿಂಪಲ್ಲಾಗಿ ಮಾಡ್ಕೊತೀನಿ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ. ಬೀಟ್ರೋಟ್ ಪಲ್ಯ ಅದನ್ನು ನಾನು ಕುಕ್ಕರ್ನಿಂದ ಕ್ಲೋಸ್ ಮಾಡಿ ಮತ್ತು ವಿಷಲ್ ಹಾಕ್ಸ್ಕೊಂಡ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡ್ಕೊತೀನಿ. ಯಾಕಂದರೆ ಕುಕ್ಕರಲ್ಲಿ ಮಾಡಿದರೆ ಬೇಗ ಆಗುತ್ತೆ ಅಂತೇಳಿ. ಈಗ ಬಾಣಲಿನಲ್ಲಿ ಅಥವಾ ಪ್ಯಾನಲ್ಲಿ ಅಥವಾ ಪಾತ್ರೆಯಲ್ಲಿಟ್ಟರೆ ನಾನು ಹಗಲೆಲ್ಲ ಅದನ್ನೇ ನೋಡ್ಕೊಂಡಿರ್ಬೇಕಾಗುತ್ತೆ ಅಂತ ಒಂದ್ಸರಿ ಕುಕ್ಕರ್ಗೆ ಒಂದ್ಸರಿ ಹಾಕ್ಬಿಟ್ಟು ವಿಷಲ್ ಹಾಕ್ಸ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಅಂತೇಳಿ. ಮತ್ತು ಈ ಕಡೆ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು 3 ಮೂಲೆ ಚಪಾತಿ ಅಂತ ಹೇಳಿದ್ನಲ್ವ, ನೋಡಿ ಇದೇ ಥರ ಟ್ರಯಾಂಗಲ್ ಶೇಪಲ್ಲೇ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಚಪಾತಿ, ತುಂಬ ಸ್ಮೂತಾಗಿರುತ್ತೆ. ಅದಾದಮೇಲೆ ಮಗನಿಗೆ ಹೊಟ್ಟೆ ಹಸಿವಾಗಿತ್ತು. ನಾನು 10 ಗಂಟೆ ಆಯಿತು ಅದೆಲ್ಲ ರೆಡಿ ಮಾಡಿಸೋದಕ್ಕೆ ಟಿಫನ್ನು. ಅವಳು ಅಮ್ಮ ಕೊಡಮ್ಮ ಅವ್ರು ಟಿಫನ್ ಮಾಡ್ತಾನೆ ಅಂತೇಳಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾನೆ. ಹುಷಾರು. ಅವ್ರಿಗೆ ನಾನು ಟಿಫನ್ನಿಗೆ 1-3 ಚಪಾತಿ ಮಾಡಿಕೊಟ್ಟು ಮತ್ತು ಪಲ್ಯ ಹಾಕ್ಕೊಟ್ಟು ಕೊಡ್ತಾಯಿದ್ದೀನಿ. ಟಿಫನ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಇನ್ನೂ ಇರೋವಂಥ ಚಪಾತಿನೆಲ್ಲ ಲಟ್ಟಿಸ್ಕೊಂಡ್ಬಿಟ್ಟು ಈಗ ಅವನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡೋ ಕೆಲಸ ಎಲ್ಲ ಆಯಿತು. ಈಗ ನಾನು ಚಪಾತಿ ಟಿಫನ್ ಮಾಡೋಣ ಅಂತೇಳಿ ನಾನು ಟಿಫನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟೇಬಲ್ ಮೇಲೆ ಟಿಫನ್ ಮಾಡೋದಕ್ಕೆ. ಮತ್ತು ಟಿಫನ್ ಎಲ್ಲ ಆಯಿತು. ಅದಾದಮೇಲೆ ಬಾಬುಗೆ ಬಿಸ್ಕೆಟ್ ತಿನ್ನಿಸ್ತಾ ಇದ್ದೀನಿ. ಅವಳು ಅಳ್ತಾ ಇದ್ಲು, ಹಂಗಾಗಿ ಅವನು ಆಟ ಆಡಿಸ್ತಾ ಇದ್ದಾನೆ ನೋಡಿ ಚೇರಲ್ಲಿ. ಅದಾದಮೇಲೆ ನನ್ನ ಮಗ ನೋಡ್ರಿ, ನಾನು ನನ್ನ ಮನೆಯಲ್ಲೇ ಇದ್ದಾನೆ ಅಂತ ನಾನು ಅಂದ್ಕೊಂಡು ಡೋರ್ ಓಪನ್ ಮಾಡಿದ ತಕ್ಷಣ ಹೊರಗಡೆ ತುಂಬ ಕೋಲ್ಡ್ ಇತ್ತು, ಹೊರಗಡೆ ಬಿಟ್ಟಿರಲಿಲ್ಲ ಅವನ್ನ. ನನ್ನ ಪಾಪು ಹತ್ರ ಏನೋ ಇರಬೇಕಾದ್ರೆ ಅವನು ಗೊತ್ತಿಲ್ಲದೆ ಪಾರ್ಕ್ ಒಳಗೆ ಹೋಗ್ಬಿಟ್ಟಿದ್ದಾನೆ. ಮನೆ ಮುಂದೆ ಪಾರ್ಕ್ ಇದೆ, ಪಾರ್ಕ್ ಹತ್ರ ಹೋಗಿದ್ದಾನೆ ಒಬ್ಬನೇ. ಹಾಗಾಗಿ ಅವನ್ನ ಮಾತಾಡ್ಸೋಣ ಅಂತ ಹೇಳಿ ನಾನು ಮಾತಾಡಿಸ್ತಾ ಇದ್ದೀನಿ. ಅಲ್ಲೊಂದು ಅಣ್ಣ ಇದೆ, ಮಾತಾಡಿಸ್ಬಿಟ್ಟು ಅವನ್ನ ಮಾತಾಡಿಸಿ ಅವರು ಬಾಯಿ ಹೇಳಿ ಹೋಗ್ತಾ ಇದ್ದಾರೆ ನೋಡಿರಿ. ಆಮೇಲೆ ಅವನು ಕೂಡ ಬರ್ತಾ ಇದ್ದಾನೆ ನೋಡಿರಿ.
ಅವನು ಮತ್ತೆ ಬಂದಿಲ್ಲ, ಮತ್ತೆ ವಾಪಸ್ ಹೋಗಿದ್ದಾನೆ. ಹಾಗಾಗಿ ಇನ್ನೊಬ್ಬ ಹುಡುಗ ಅಲ್ಲೇ ಕ್ರಿಕೆಟ್ ಆಡ್ತಾಯಿದ್ದು ಕರ್ಕೊಂಬರ್ತಾ ಇದ್ದಾನೆ ನೋಡಿರಿ. ಕೊಡೋದು ಅಷ್ಟೇ. ಆಮೇಲೆ ಆ ಹುಡುಗ ಕರ್ಕೊಂಡ್ಬಿಟ್ಟು ಹೋದ. ಅವನು ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಈಗಿನ ಸ್ನಾನ ಮಾಡ್ಕೊಂಡೆ, ಸ್ನಾನ ಮಾಡ್ಕೊಂಡೆ ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿದ್ದೀನಲ್ವಾ? ಚೆನ್ನಾಗಿದ್ದೀವಲ್ಲ. ಹಾಯ್ ಹೇಳು. ಹಾಯ್. ಓಕೆ. ಮತ್ತು ಸಂಜೆಗೆ ಸಾಂಬಾರು ಮಾಡೋದು ಬೇಡ ಅಂತ ಹೇಳಿ, ತುಂಬ ಕೋಲ್ಡ್ ಇರೋದ್ರಿಂದ ಬೆಳಿಗ್ಗೆ ಊಟ ಮಾಡೋಕ್ಕಾಗತ್ತೆ ಉಳ್ಕೊಂಡೆ ಅಂತೇಳಿ ನಾನು ಅವಲಕ್ಕಿ ಚಿಕನ್ ಮಾಡೋಣ ಅಂತ ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ವಿ. ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ನಮಗೂ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ನಮಗೆ ಇನ್ನೊಂದು ವೀಡಿಯೋ ಮಾಡಲಿಕ್ಕೆ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಯಾಕಂದರೆ ನಾವು ಸುಮ್ಮನೆ ವೀಡಿಯೋ ಮಾಡ್ತಾಯಿರ್ತೀವಿ, ಬಟ್ ನೋಡೋರಿಗೆ ಯಾವ ಥರ ಅನಿಸುತ್ತೆ, ಕಂಟಿನ್ಯೂ ಮಾಡಬೇಕು ಬೇಡ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕೊನೆಗೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಈ ಥರ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಕಾಯಿ ತುರಿ ಹಾಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.